ಹೈಕೋರ್ಟ್ ಚುನಾವಣೆ ತಕರಾರು ಒಂದು ನಮ್ಮದು ಹೈಕೋರ್ಟಲ್ಲಿ ಏನಿತ್ತೋ ಅದು ಇವತ್ತು ಆದೇಶ ಆಗಿದೆ. ಆದೇಶದಲ್ಲಿ ಆಶ್ಚರ್ಯಕರವಾದ ಆದೇಶ ಆಗಿಬಿಟ್ಟಿದೆ. ಇನ್ನು ನಮ್ಮ ಎದುರು ಕ್ಯಾಂಡಿಡೇಟ್ ಇದ್ದರು, ಅವರು ರೀಕೌಂಟಿಂಗ್ ಬೇಕು ಅಂತ ಕೇಳಿದರು. ಕೌಂಟಿಂಗ್ ಮೇಲೆ ಅನುಮಾನ ಇತ್ತು ಅವರಿಗೆ. ಆದರೆ ಇವತ್ತು ಆದೇಶ ನೋಡಿದಾಗ ಅಸಿಂಧು ಮಾಡಿ ಕೌಂಟಿಂಗ್ ಆದೇಶವನ್ನು ಮಾಡೋದು ಅಂತೇಳಿ ಕೌಂಟಿಂಗ್ ಆದೇಶಕ್ಕೆ ಮಾಡಿದ್ದಾರೆ ಅಂತ ಮಾಹಿತಿ. ನನಗಿನ್ನೂ ಆದೇಶ ಕಾಪಿ ಸಿಕ್ಕಲಿಲ್ಲ. ನಾನು ನಮ್ಮ ಸೀನಿಯರ್ ಲಾಯರ್ ಅಂತ ಈಗ ಹೋಗ್ತೀನಿ, ಮಾತಾಡ್ತಾ ಇದ್ದೀನಿ. ನಾನು ರೀಕೌಂಟಿಂಗ್ ಏನಾದರೂ ಆದೇಶ ಆದರೆ ನಾನು ಸ್ವಾಗತ ಮಾಡಬೇಕು ಅಂತಿದ್ದೆ. ರೀಕೌಂಟಿಂಗ್ ಆಗಲಿ, ಕೌಂಟಿಂಗಲ್ಲಿ ಏನೂ ಆಗಿಲ್ಲ, ರೀಕೌಂಟಿಂಗ್ ಆದರೂ ಸಹಿತ ಮತ್ತೆ ನಾನೇ ಗೆಲ್ತೇನೆ, ನನ್ನ ತಾಲೂಕಿನ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತೇಳಿ ಇದ್ದೆ. ಅಸಿಂಧು ಮಾಡಿ, ಚುನಾವಣೆನೇ ಅಸಿಂಧು ಮಾಡಿ ರೀಕೌಂಟಿಂಗ್ ಮಾಡೋದು ಅಂತೇಳಿ ಆದೇಶ ಆಗಿರೋದು. ಅದಕ್ಕೆ 30 ಡೇಸು ಸ್ಟೇ ಕೂಡ ಕೊಟ್ಟಿದ್ದಾರೆ. 30 ದಿನ ಅಪೀಲಿಗೆ ಕೂಡ ಕಾಲಾವಕಾಶ ಕೊಟ್ಟಿದ್ದಾರೆ. ನನಗೆ ಬೇಜಾರಾಗಿರೋದು, ಚುನಾವಣೆ ಅಸಿಂಧು ಮಾಡಿ ಕೌಂಟಿಂಗ್ ಕೊಟ್ಟರಿಂದ ಬೇಜಾರಾಗಿದೆ. ಅದರಿಂದ ಈಗಾಗಲೇ ನಾನು ಸೀನಿಯರ್ ವಕೀಲರನ್ನು ಮಾತಾಡಿದ್ದೇನೆ, ಈಗ ಹೋಗ್ತಾ ಇದ್ದೇನೆ. ಇದನ್ನು ನಾನು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತೇನೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದನ್ನು ಸುಮಾರು ಸಂದರ್ಭಗಳಲ್ಲಿ ನಿಮ್ಮ ಮುಂದೆ ಕೂಡ ಹೇಳಿದ್ದೀನಿ. ರೀಕೌಂಟಿಂಗ್ ಆಗಬೇಕು ಅಂತ ಹಾಕಿದ್ದಾರೆ. ರೀಕೌಂಟಿಂಗ್ ಏನಾದರೂ ಆದರೆ ನಾನು ಅಪೀಲ್ ಹೋಗೋದಿಲ್ಲ ಅಂತ ನಾನು ಹೇಳಿದ್ದೆ. ನಾನು ಇನ್ನೂ ಒಂದು ಸಾರಿ ರೀಕೌಂಟಿಂಗ್ ನೋಡ್ತಾ ಇದ್ದೆ. ನಾನು ಕೌಂಟಿಂಗ್ ಆಗಬೇಕಿತ್ತು ಅಂತ ಆಸೆ ಇತ್ತು. ಆದರೆ ಇವತ್ತಿನ ಜಡ್ಜ್ಮೆಂಟು ನನಗೆ ಸಮಾಧಾನಕರವಾಗಿಲ್ಲ. ಅದರಿಂದ ನಾನು ಇದನ್ನು ಅಪೀಲನ್ನು ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಈಗಾಗಲೇ ನಾನು ಸೀನಿಯರು ವಕೀಲರನ್ನು ಮಾತಾಡಿದ್ದೀನಿ. ಈಗ ಹೋಗಿ ಮಾತನಾಡಿ ಸುಪ್ರೀಂ ಕೋರ್ಟ್ಗೆ ನಾನು ಅಪೀಲ್ ಹೋಗ್ತೀನಿ. ರೀಕೌಂಟಿಂಗಿಗೆ ನಾನೀಗ ಆದೇಶ ನೋಡಿಕೊಂಡು ನಮ್ಮ ವಕೀಲರು ಯಾವ ರೀತಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂತ ಹೇಳ್ತಾರೆ, ಅದ್ರ ಡಿಸೈಡ್ ಮಾಡ್ತೀನಿ ನಾನು. ಸರ್, ಈಗ ಪಾರದರ್ಶಕವಾಗಿ ನಡೀತು, ಮುಕ್ತವಾಗಿ ಮತ ಎಣಿಕೆ ನಡೀತು. ಆದರೆ ಈಗ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಕೂಡ ಬಿಟ್ಟು ಮಾಡ್ತಾರೆ. ನನಗೆ ಈ ಕೋರ್ಟ್ ಆದೇಶ ನನಗೆ ಆಶ್ಚರ್ಯಕರವಾಗಿದೆ ಅಂತ ನಾನು ಹೇಳಿದ್ದೀನಿ. ನಾನು ಕೌಂಟಿಂಗ್ಗೆ ನನಗೆ ಸಂಬಂಧ ಇಲ್ಲ. ಕೌಂಟಿಂಗ್ ಮೇಲೆ ನನಗೆ ಅನುಮಾನ ಇಲ್ಲ. ನನ್ನ ಅಭ್ಯರ್ಥಿ ಇದ್ದೆ. ನಾನು ಡಿಕ್ಲೇರ್ ಮಾಡಿದ್ದಾರೆ. ನಾನು 248 ಟೋಟಲ್ ನಾನು ಗೆದ್ದಿದ್ದೆ ಅಂತ ಡಿಕ್ಲೇರ್ ಮಾಡಿದ್ದಾರೆ. ನಾನು ಶಾಸಕನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ಶಾಕ್ ನನಗೆ. ಹೈಕೋರ್ಟ್ ಆದೇಶ ನೋಡಿದಾಗ ಈ ಥರ ಆದೇಶ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಧಿಕಾರಿಗಳಿಗಾಗಿರ್ಬೋದು ಮತ್ತು ನನಗೂ ಕೂಡ ಆಗಿರ್ಬೋದು, ಈ ಆದೇಶ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ರೀಕೌಂಟಿಂಗ್ ಆಗ್ತದೆ, ರೀಕೌಂಟಿಂಗ್ ಆಗಬಾರ್ದು ಅಂತ ಅಪೀಲ್ ಹೋಗ್ಕೊಡು. ನಾನು ರೀಕೌಂಟಿಂಗ್ ಆಗಲಿ, ಕೋರ್ಟ್ ಆದೇಶ ಏನೊಂದು ಮಾಡಿದರೆ ರೀಕೌಂಟಿಂಗ್ ಆಗಲಿ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಆದೇಶ ನೋಡಿದಾಗ ನನಗೆ ತುಂಬ ಬೇಜಾರು ಆಗಿದೆ. ಅದರಿಂದ ನಾನು ಅಪೀಲ್ ಚಾಲೆಂಜ್ ಮಾಡ್ತೀನಿ. 100% ನಾನು ಗೆಲ್ತೇನೆ. ರೀಕೌಂಟಿಂಗ್ ಆಗಿದ್ದರೆ, ಬರೀ ರೀಕೌಂಟಿಂಗ್ ಆದೇಶ ಆಗಿದ್ದರೆ ನಾನು ಸ್ವಾಗತ ಮಾಡ್ತಾ ಇದ್ದೆ. ನಾನು ಇವತ್ತು ಅಪೀಲ್ ಹೋಗ್ತಾ ಇಲ್ಲ. ಮೊದಲು ಕೂಡ ಹೇಳಿದ್ದೇನೆ, ನಾನೇನಾದರೂ ನ್ಯಾಯಾಲಯ ಈ ಥರ ಆದೇಶ ಕೊಟ್ಟರೆ ರೀಕೌಂಟಿಂಗ್ಗೆ ನಾನು ಅಪೀಲ್ ಹೋಗೋದಿಲ್ಲ, ರೀಕೌಂಟಿಂಗ್ ಸ್ಟೇ ತರೋದಿಲ್ಲ ಅಂತ ಹೇಳಿದ್ದೆ. ನಾನು ಚುನಾವಣೆ ಅಸಿಂಧು ಮಾಡಿ ರೀಕೌಂಟಿಂಗ್ ಆದೇಶ ಮಾಡಿರೋದ್ರಿಂದ ನಾನು ಚಾಲೆಂಜ್ ಮಾಡಬೇಕಾಗ್ತದೆ. ಗೊತ್ತಿರೋಂಥದ್ದೇ ಕೌಂಟಿಂಗ್ ಫೈನಲ್ ಆದಮೇಲೆ, ನಾನು ಡಿಕ್ಲೇರ್ ಆದಮೇಲೆ ನಾನು ಒಳಗಡೆ ಹೋಗಿದ್ದೆ. ನಾನು ಕೌಂಟಿಂಗ್ ಸಂದರ್ಭದಲ್ಲಿ ನಾನು ಇರಲೇ ಇಲ್ಲ. ಕೌಂಟಿಂಗ್ ಆಗಿರೋದು, ಕೌಂಟಿಂಗ್ ಮಾಡೋಂಥದ್ದು ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥದ್ದು. ಅವ್ರು ಯಾವ ರೀತಿ ಮಾಡಬೇಕು ಏನು ಅಂತ ನನಗೆ ಅದಕ್ಕೆ ಸಂಬಂಧ ಇಲ್ಲ. ನಾನು ಅದರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು